ಸದ್ಯ ರಾಜ್ಯ ಸರ್ಕಾರ ರಾಮನಗರ ಜಿಲ್ಲೆಯನ್ನ ಬೆಂಗಳೂರಿಗೆ ಸೇರಿಸುವಂತ ಎಲ್ಲಾ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಎನ್ನುವುದು ಗೊತ್ತಾಗ್ತಾ. ಈ ಸಂಬಂಧ ಮಾಜಿ ಸಿಎಂ ಹಾಗೇನೆ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಸರ್ಕಾರದಿಂದ ರಾಮನಗರ ಹೆಸರು ಬದಲಾವಣೆ ವಿಚಾರ ನಾವೆಲ್ಲ ಬೆಂಗಳೂರಿನವರು, ಕುಮಾರಸ್ವಾಮಿ ಹಾಸನದವರು ಅಂತಾರೆ. ಹಾಸನದಲ್ಲಿ ಹುಟ್ಟಿದ್ರು ಕೂಡ ರಾಮನಗರದಲ್ಲೇ ಮಣ್ಣಾಗ್ತೇನೆ, ರಾಮನಗರದಲ್ಲೇ ನಾನು ಮಣ್ಣಿಗೆ ಹೋಗೋದು. ಡಿ.ಕೆ. ಶಿವಕುಮಾರ್ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆಯೇ ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ನಾನು ಹಾಸನದಲ್ಲಿ ಹುಟ್ಟಿರಬಹುದು, ಆದರೆ ಮಣ್ಣಿಗೆ ಹೋಗೋದು ರಾಮನಗರದಲ್ಲಿ ಎನ್ನುವುದಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂದಿನ ಬೆಂಗಳೂರು ಬಿಬಿಎಂಪಿಗೆ ಕಾರಣ ನಾನೇ. ಮೆಟ್ರೋ 19 ಕಿಲೋಮೀಟರ್ ಲೈನ್ಗೆ ಕುಮಾರಸ್ವಾಮಿ ಅನುಮತಿಯನ್ನು ಕೊಟ್ಟಿದ್ದು, ಯಾವ ಗುತ್ತಿಗೆದಾರನ ಮುಖ ನೋಡಿ ಟೆಂಡರ್ ಕೊಟ್ಟಿಲ್ಲ. ಹಾಗೆಯೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು ಈ ರೀತಿಯ ಕಿಡಿಕಾರಿದ್ರು. ಒಂದು ಕಡೆಯಲ್ಲಿ ಸರ್ಕಾರದ ನಿರ್ಧಾರ ರಾಮನಗರ ಜಿಲ್ಲೆಯನ್ನ ಬೆಂಗಳೂರಿಗೆ ಸೇರಿಸುವಂತ ವಿಚಾರಕ್ಕಾಗಿ ಸದ್ಯ ಇದಕ್ಕೆ ಆಕ್ರೋಶವನ್ನ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.